ವಿಶೇಷ ಕಾರ್ಯಕ್ರಮ. ನಾನು ರಂಗನಾಥ್ ಭಾರದ್ವಾಜ್. ಬಿಕಾಂ ಬಾಲಯ್ಯ ಬೃಹತ್ ಕವಿತೆ 200 ಇಲ್ಲ ವಿರಾಮ. ಗಿನ್ನಿಸ್ ದಾಖಲೆಯ ಹೊಸ್ತಿಲಲ್ಲಿ ಗುಲ್ಬರ್ಗಾ ಯುವತಿ. ಇದೇ ಈ ಹೊತ್ತಿನ ವಿಶೇಷ. ಆಫ್ರಿನ್ ಅಕ್ಷರ ವಿದ್ಯಾರ್ಥಿ ಜೀವನ ಅಂದ್ರೆ ಓದೋದು ಬರೆಯೋದು ಇದ್ದೇ ಇರುತ್ತೆ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಬರೀತಾರೆ. ಆದ್ರೆ ಕಾಲೇಜ್ ಮೆಟ್ಟಲು ಹತ್ತಿದ್ದ ಹಾಗೆ ಪೆನ್ನಿಗೂ ತಮಗೂ ಸಂಬಂಧನೇ ಇಲ್ಲ ಅಂತ ಬರೆಯೋದ್ರಲ್ಲಿ ಕಾಲೇಜಿಂದ ಇಳಿದ ಮೇಲೆ ಆದ್ರೂ ಮರ್ತೇ ಹೋಗುತ್ತೆ. ಕೆಲವರು ಮಾತ್ರ ಇದಕ್ಕೆ ಅಪವಾದ. ಅವ್ರಿಗೆ ಏನಾದ್ರೂ ಬರೆಯೋ ಗೇಳಿದ್ದೇ ಇರುತ್ತೆ. ತಮ್ಮ ಅರಿವಿಲ್ಲದೆ ಅಕ್ಷರಗಳಲ್ಲೇ ಸಾಧನೆಯ ದಾರಿಯಲ್ಲಿ ಅವರು ಮುಂದಕ್ಕಿರ್ತಾರೆ. ಇಂಥವರಲ್ಲಿ ಗುಲ್ಬರ್ಗಾದ ಯುವತಿಯೊಬ್ಬರು ಸೇರಿದ್ದಾರೆ. ಈಗ ಆಕೆ ಗಿನ್ನಿಸ್ ದಾಖಲೆಯ ಹೊಸ್ತಿಲಲ್ಲಿದ್ದಾರೆ. ಮುಖದ ಯುವತಿಯ ಹೆಸರು ಆಫ್ರೀನ್. ಓದಿದ್ದು ಬಿಕಾಂ. ಆದ್ರೆ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದು ಇಂಗ್ಲಿಷ್ ಸಾಹಿತ್ಯದಲ್ಲಿ. ಟೈಮ್ ಪಾಸ್ ಮಾಡೋಕೆ ಅಂತ ಬೆಳೆಸ್ಕೊಂಡ ಹವ್ಯಾಸ ಮುಂದೊಂದು ದಿನ ಸಾಧನೆಗೆ ದಾರಿ ಆಗುತ್ತೆ ಅಂತ ಆಕೆ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ. ಸುಮಾರು 200 ಪುಟಗಳ ಸುದೀರ್ಘ ಇಂಗ್ಲಿಷ್ ಕವನ ಬರೆದು ಹೊಸ ಸಾಹಸಕ್ಕೆ ಈಗ ಮುಂದಾಗಿದ್ದಾರೆ. ಶೀರ್ಷಿಕೆ ಆಲಿಯಾಸ. 436 ನುಡಿಗಳನ್ನು ಹೊಂದಿರುವ ಈ ಕವಿತೆಯಲ್ಲಿ 2742 ಸಾಲುಗಳಿವೆ. 11,24,616 ಅಕ್ಷರಗಳಲ್ಲಿ ಈ ಕವಿತೆ ರೆಡಿಯಾಗಿದೆ. ಇದನ್ನ ಪೂರ್ಣಗೊಳಿಸಲಿಕ್ಕೆ ಸುಮಾರು 4 ವರ್ಷಗಳೇ ಗತಿಸಿವೆಯಂತೆ. ತನಗೆ ಗೊತ್ತಿಲ್ಲದೆ ಆಫ್ರಿನ್ ಮಹಾನ್ ಸಾಧನೆಯನ್ನ ಮಾಡಿದ್ದಾಳೆ. ಇಷ್ಟೆಲ್ಲ ಬರೆದಿದ್ರು ಆಫ್ರಿನ್ ಅವಳ ಬರೆಯೋ ದಾಹ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಪೆನ್ನಿಗೆ ಅವರು ವಿರಾಮ ಕೊಟ್ಟಿಲ್ಲ. ಈ ಬೃಹತ್ ಕಾವ್ಯ ಮೊದಲ ಹಂತದ ಸಾಧನೆ ಮಾತ್ರ ಅಂತೆ. ಕವಿತೆ ಪೂರ್ಣಗೊಳಿಸಲಿಕ್ಕೆ ಇನ್ನೂ 2 ವರ್ಷಗಳೇ ಬೇಕಂತೆ. ಆ ನಂತರ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತನ್ನ ಹೆಸರು ನಮೂದಾಗುತ್ತೆ ಅನ್ನೋ ವಿಶ್ವಾಸ ಆಫ್ರಿನ್ ಬಿತ್ತು. ಆಫ್ರಿನ್ ಗುಲ್ಬರ್ಗಾದ ಎಂಎಸ್ಕೆ ಮಿಲ್ ಕಾಲೋನಿಯ ನಿವಾಸಿ. ಹೀಗೆ ಸಾಧನೆಗೆ ತಾಯಿ ಮತ್ತು ಕುಟುಂಬದವರು ಕೂಡ ಸದಾ ಬೆಂತಟ್ಟಿ ಪ್ರೋತ್ಸಾಹ ನೀಡಿದ್ದಾರೆ. ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ನಿರಂತರವಾಗಿ ಕಾಲೇಜುಗಳ ನಂತರ ಏನಾದರೂ ಸಾಧಿಸಬೇಕು ಅನ್ನೋ ಛಲಕ್ಕೆ ಕವನ ರಚನೆ ಪ್ರೇರಣೆಯಾಯಿತು. ಹೀಗಾಗಿ ಹವ್ಯಾಸ ಹೊಸ ರೂಪವನ್ನ ಪಡ್ಕೊಳ್ತು. ಈಕೆ ದಾಖಲೆಯತ್ತ ಈ ಬೃಹತ್ ಕಾವ್ಯವನ್ನ ಬ್ರಿಟನ್ನ ರೆಕಾರ್ಡ್ ಹೋಲ್ಡರ್ ಆಫ್ ರಿಪಬ್ಲಿಕನ್ ಮಾನ್ಯ ಮಾಡಿದೆ. ಇದಕ್ಕೆ ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿದೆ. ಬೆಳಗಾವಿಯ ಸಂಘ ಸಂಸ್ಥೆಗಳು ಕೂಡ ಈಕೆಗೆ ಸತ್ಕರಿಸಿವೆ. ಗುಲ್ಬರ್ಗಾ ರೋಟರಿ ಕ್ಲಬ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಮಹಿಳಾ ರತ್ನ ಗೌರವ ನೀಡಿ ಸನ್ಮಾನಿಸಿದೆ.
टीवी ऑन ओके ಬನ್ನಿ ಬೃಹತ್ ಇಂಗ್ಲಿಷ್ ಕಾವ್ಯ ರಚನೆ ಬಗ್ಗೆ ಸ್ವತಃ ಆಫ್ರಿನ್ ಮತ್ತೆ ಆಕೆಯ ಕಾಲೇಜು ಪ್ರಾಧ್ಯಾಪಕ ಏನ್ ಹೇಳ್ತಾರೆ ಕೇಳೋಣ. मैं बहुत ज्यादा पैशनेट थी लिखने के लिए. मैंने अपने आप को चैलेंज किया कि आई शुड कि मैं ट्राई करूं लिखना, कुछ ऐसा रिकॉर्ड हायर करूं जिससे कि मैं अपने मदरलैंड को प्राउड कर सकूं. सो आई थॉट आफ्टर डिग्री कंप्लीट करने के बाद मैंने लिखना चालू किया. आई बी इंशाल्लाह आई बी गोइंग टू द वर्ल्ड गिनीज रिकॉर्ड आफ्टर पब्लिकेशन इन अमेरिका. ಯಾವುದಾದ್ರೂ ಒಂದು ಸಾಧನೆಯನ್ನ ಬದುಕಿನಲ್ಲಿ ಮಾಡಬೇಕು ಎನ್ನುವಂತ ಛಲ ವಿಶ್ವಾಸ ಇದು ವಿದ್ಯಾರ್ಥಿಯನ್ನ ಉತ್ತುಂಗದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಕಾರಣವಾಗ್ತದೆ. ಅಂತ ಒಂದು ಸಾಧನೆಯನ್ನ ಕುಮಾರಿ ಆಫ್ರಿನ್ ಸಿದ್ದಿಕಿಯವರು ಮಾಡಿರೋದು ಒಬ್ಬ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ನನಗೆ ತುಂಬಾ ಅಭಿಮಾನ ಮತ್ತು ಸಂತೋಷ ಅನಿಸ್ತದೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ಶರಣೋಗೋಗಿ ಏನು ಅಂತಂದ್ರೆ ಕಾಲೇಜ್ ಮುಗಿದ ನಂತರ ಕೂಡ ಬರವಣಿಗೆ ಸಿಕ್ಕಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಆಫ್ರಿನ್ಗೆ ಸಾಧನೆ ಮಾಡ್ಬೇಕು ಅಂತ ಅನಿಸಿದ್ದು ಹೇಗಿತ್ತು? ಇದು ನಿಜಕ್ಕೂ ಒಂದು ಅದ್ಭುತ ಹೇಳ್ಬೋದು. ಯಾಕಂತಂದ್ರೆ ಈಗ ಆಮೇಲೆ ಈ ಇಂಟರ್ನೆಟ್ ಈ ಮೊಬೈಲ್ ಬಂದಿರೋದ್ರಿಂದ ಈ ಬರವಣಿಗೆನೇ ಕಡಿಮೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಯುವ ಜನಾಂಗದಲ್ಲಿ ಬರವಣಿಗೆ ಕಡಿಮೆ ಆಗಿದೆ. ಇಂಥದ್ರಲ್ಲಿ ಬಿಕಾಂ ಪದವೀಧರಾಗಿರುವಂತ ಲೆಕ್ಕದಲ್ಲಿ ಕಾಗುಣಿತ ಮಾಡುವಂತ ಗಣಿತದಲ್ಲಿ ಆಗಿರುವಂತಹ ಆಫ್ರಿನ್ ನಿಜಕ್ಕೂ ಒಂದು ಅದ್ಭುತ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರಲ್ಲಿರುವಂತ ಏನು ಬರವಣಿಗೆ ಒಂದು ತುಡಿತ ಇತ್ತು ಅದನ್ನ ಬರಿಬೇಕು ಅನ್ನೋದು ಅತ್ಯಂತ ಒಂದು ಉತ್ಸಾಹದಿಂದ ಸುಮಾರು 4 ವರ್ಷಗಳ ಅವಧಿಯಲ್ಲಿ ಈ ಒಂದು ಮಹತ್ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಶರಣೋಗೋಗಿ ಸ್ವತಃ ಮಾತಾಡ್ಲಿಕ್ಕೆ ಈಗ ಆಫ್ರಿನ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಏನ್ ಹೇಳ್ತಾರೆ ಕಾರಣ ಆಫ್ರಿನ್ ನಿಮಗೆ ಪ್ರೇರಣೆ ಹೇಗೆ ಸಿಕ್ತು, ಹೇಗೆ ಬರೀಲಿಕ್ಕೆ ಶುರು ಮಾಡ್ತಿರ್ತಾವು? ನಾನು ಈ ಕವಿತೆ ಬರೆಯಲಾಗಿದ್ದ ಕಾರಣವೇನೆಂದರೆ ನಾನು ಗೆಳತಿಯ ತರಹ ಆಗತ್ತೆ. ನಾನು ಅಕ್ಕನ ಮದುವೆಯಾಗಿದ್ದರೆ ನಾನು आकांक्षा यानी कि मैं थोड़ा अकेलापन महसूस कर रही थी. जाने के बाद उनके तो मैंने लिखना चालू किया बोर्डम को दूर करने के लिए. ಓಕೆ. ಸೊ ಏನಾದ್ರು ಬರೀಬೇಕು ಅಂತಂದ್ರೆ ಆಫ್ರಿನ್ ಒಂದು ಥೀಮ್ ಇರುತ್ತೆ, ಏನಾದ್ರು ಇಂಥದ್ದೊಂದು ಮನಸ್ಸಲ್ಲಿ ಇಟ್ಕೊಂಡು ಬರೀಲಿಕ್ಕೆ ಶುರು ಮಾಡ್ತೀವಿ. ಸೊ ನಿಮ್ಮ ಕವಿತೆಯ ಆ ಪೊಯಮ್ನ ಥೀಮ್ ಏನು ಅಂತ? ಥೀಮ್ ಇದು ಕ್ಯಾಟಸ್ಟ್ರೋಫಿಕ್ ಪೀರಿಯಾಡಿಕಲ್ ಸ್ಟೋರಿ. ಅದೇ ಒಂದು ಎರಡು ವಿಲೇಜ್ ಆಗಲಿಕ್ಕೆ ಒಂದು ಕ್ಯಾಟಸ್ಟ್ರೋಫಿಕ್ ಸ್ಟೋರಿ ಇದೆ. 20 ಕ್ಯಾರೆಕ್ಟರ್ಸ್ ಇದೆ ನಮಗೆ ಕವಿತೆಯಲ್ಲಿ. ಇದು ಕಾಲ್ಪನಿಕ ಕವಿತೆ. ಓಕೆ. ಸೊ ಯಾರು ನಿಮಗೆ ಸಪೋರ್ಟ್ ಮಾಡಿದ್ರು? ಯಾರು? ನಮ್ಮ ತಂದೆ ತಾಯಿ, ನಮ್ಮ ಚಾಚಿ ಚಾಚಾ, ನಮ್ಮ ಕಾಲೇಜ್ ಸರ್, ಪ್ರಿನ್ಸಿಪಲ್ ಸ್ವಾಮಿ ಕುಲಕರ್ಣಿ, ಆನಂದ್ ಕಿತ್ತೂರ್ ಸರ್ ಅಂಡ್ ಹೇಮಂತ್ ಸರ್. ಇದು ನಮ್ಮ ರಿಲೇಟಿವ್ಸ್. ಸೊ ಇದೆಲ್ಲದರ ಜೊತೆಗೆ ಆಫ್ರಿನ್ ಕೇವಲ ಇಷ್ಟು ಮಾತ್ರ ಅಥವಾ ಬೇರೆ ಬೇರೆದನ್ನು ಕೂಡ ಬರೀಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ? ಸಾರಿ ಇಷ್ಟು ಮಾತ್ರ ಅಥವಾ ಇನ್ನೂ ಏನಾದ್ರು ಡ್ರೀಮ್ಸ್ ಇದೆಯಾ, ಬರೀಬೇಕು ಅನ್ನೋ ಕನಸು ಇದೆಯಾ? ನಾನು ಡ್ರೀಮ್ ಅದೇ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಹೋಗಿದ್ದೆ. ಜಾವ್ मैं ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ पे जाऊं. ನಮ್ಮ ಕರ್ನಾಟಕ, ನಮ್ಮ ದೇಶದ ನಾಮ ಗೌರವ ಕರು. ಧನ್ಯವಾದ ಫ್ರೆಂಡ್. ನಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮ ಕನಸುಗಳು ಸಾಕಾರ ಆಗಲಿ, ನೀವು ಎತ್ತರ ಆಗಲಿ, ಧನ್ಯವಾದ ನಮ್ಮ ಜೊತೆಗೆ ಮಾತಾಡೋಕ್ಕೆ. ಇದು ಆಫ್ರಿನ್ ಕನಸು. ಆಫ್ರಿನ್ ಆರಂಭದಲ್ಲಿ ಬರಲಿಕ್ಕೆ ಶುರು ಮಾಡಿದ್ರು. ಇದು ಬರೆಯುವಂಥ ಸಂದರ್ಭದಲ್ಲಿ ರಿಲೇಷನ್ ಆಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಜೊತೆಗೆ ಲೆಕ್ಚರರ್ಸ್ ಆಗಿರ್ಬೋದು, ಪ್ರಾಧ್ಯಾಪಕರು ಸಾಕಷ್ಟು ಬೆಂತಟ್ಟಿ ಪ್ರೋತ್ಸಾಹಿಸಿದ್ರು. ಈ ಮುಖಾಂತರ ಬರಲಿಕ್ಕೆ ಇನ್ನೂ ಹೆಚ್ಚೆಚ್ಚು ದಾಖಲೆಯಿಂದ ಸೃಷ್ಟಿ ಮಾಡಬೇಕು ಅಂತ ಅವತರಿಸ್ತಾ ಇದ್ದಾರೆ ಆಫ್ರಿನ್. ಈಗಿನ ಕಾಲದಲ್ಲಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಅಂತ ಸಾಕಷ್ಟು ದಾರಿಗಳಿವೆ. ಅನೇಕ ಯುವಕ ಯುವತಿಯರಂತೂ ಹರಟೆ ಹೊಡಿತಾ ಮೋಜು ಮಸ್ತಿಯಲ್ಲಿ ಕಾಲ ಕಳೀತಾನೆ ಅವರು ದಿನ ದೂಡ್ಬಿಡ್ತಾರೆ. ಇಂಥವ್ರ ಮಧ್ಯೆ ಇತರರಿಗೆ ಮಾದರಿ ಕೂಡ ಹೌದು. ಆದಷ್ಟು ಬೇಗ ಕವಿತೆಯ 2ನೇ ಹಂತ ಕೂಡ ಪೂರ್ಣಗೊಂಡು ಗಿನ್ನಿಸ್ ಬುಕ್ ನಲ್ಲಿ ಆಫ್ರಿನ್ ಹೆಸರು ದಾಖಲಾಗಲಿ ಅಂತ ನಾವು ನೀವು ಹಾರೈಸೋಣ. ಗೊತ್ತಿನ ವಿಷಯ ನೋಡ್ತಾ ಇರ್ತೀವಿ.
Oh, दूर के वाला भी है यहाँ है